ಒಂದು ಸಣ್ಣದಾಗಿ ನಾನು ಶುರು ಮಾಡಿದ್ದು ನನ್ನ ಗೋಶಾಲೆ. ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಪ್ರೈಮರಿ ಟೀಚರಾಗಿ ವರ್ಕ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ನಾವು ದೇಸಿ ಹಸುಗಳನ್ನು ಉಳಿಸ್ಬೇಕು, ನಮ್ಮ ತಳಿಗಳು ಹಾಳಾಗೋಗ್ತಾ ಇದೆ ಅಂತ. ಆದಷ್ಟು ಕಮ್ಮಿ ಕೆಲಸ, ಕಮ್ಮಿ ಊಟ, ಅದರಲ್ಲಿ ಅವ್ರಿಗೆ ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ಒಂದು ಹಸು ಅಂತಂದರೆ ಮಲೆನಾಡು ಗಿಡ್ಡ. ಆಮೇಲೆ ಹೇಗೆ ಒಂದು ಪ್ರೀತಿ, ವಿಶ್ವಾಸ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ, ಹೇಗೆ ಒಂದು ಸಂಸಾರದಲ್ಲಿ ಹೇಗೆ ಒಬ್ಬೊಬ್ರಿಗೊಂದೊಂದು ಸ್ಥಾನ ಮಾನ ಇದೆ, ಆ ಥರದ್ದನ್ನು ಯೋಚನೆ ಮಾಡಿದಾಗ ಇವುಗಳಿಗೆ ಇಲ್ವಾ ಅಂತಂದರೆ ನಾವು ಆ ಥರ ಅವಕಾಶನೇ ಕೊಟ್ಟಿಲ್ಲ. ಪಾಂಡುರಂಗ ಅಂತ ಅವನಿಗೆ ನಮ್ಮ ಗಂಗಾ, ತುಳಸಿ, ಶುಭ್ರ ನೀವು ನೋಡ್ಬೋದು. ಇಲ್ಲಿ ಬಿಳಿ ಜೊತೆ ಬೂದು ಇದೆ, ಅಲ್ಲಿ ಕಪ್ಪು ಮತ್ತು ಬಿಳಿ ಒಂಥರ ಮಿಕ್ಸ್ ಇದೆ. ಏ ಬಲರಾಮ ಬೈಲಿ, ಬ್ಯುಸಿ ಇದ್ದಾನೆ ಊಟ ಮಾಡೋದ್ರಲ್ಲಿ. ಇವಳು ನಮ್ಮ ಜಾನಕಿ ಪಕ್ಕ ಇರೋದು ನರ್ಮದಾ, ಹಣೆ ಮೇಲೆ ಬಿಳಿ ಮಚ್ಚಿ ಇರೋದು ರಾಧಾ. ಎಲ್ಲ ಉಪಪ್ರಭೇದಗಳೇ, ಎಲ್ಲ ಮಲೆನಾಡು ಗಿಡ್ಡವೇ. ಮಲೆನಾಡು ಗಿಡ್ಡನಲ್ಲಿ ಸಣ್ಣ ಪುಟ್ಟ ವರ್ಣ ವ್ಯತ್ಯಾಸಗಳು, ಒಂದೊಂದು ವರ್ಣಕ್ಕೆ ಒಂದೊಂದು ಹೆಸರು. ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಸೂರ್ಯ ಪ್ರವೀಣ್. ವೀಕ್ಷಕರೇ, ಇವತ್ತು ನಾವೊಂದು ಅದ್ಭುತವಾದಂಥ ಜಾಗದಲ್ಲಿದ್ದೀವಿ. ನಿಮಗೆಲ್ರಿಗೂ ಗೊತ್ತಿರುವಂತೆ ಮಲೆನಾಡು ಗಿಡ್ಡ ಒಂದು ಗೋತಳಿ, ನಮ್ಮ ದೇಸಿ ಗೋತಳಿ ಏನಿದೆ, ಆ ಗೋತಳಿಯ ಒಂದು ಗೋಶಾಲೆಯಲ್ಲಿದ್ದೀವಿ. ಬಹಳ ಅದ್ಭುತವಾದಂಥ ಜಾಗ. ನೀವು ಮುಂದೆ ನೋಡ್ತಾ ಹೋದಾಗ ನಿಮಗೆ ಅನುಭವಕ್ಕೆ ಬರುತ್ತೆ ಎಷ್ಟು ಅದ್ಭುತವಾಗಿದೆ ಆ ಜಾಗ, ಮತ್ತು ಅಲ್ಲಿ ಎಷ್ಟು ಹಸುಗಳಿದ್ದಾವೆ, ಅದನ್ನು ಒಂದು ಕುಟುಂಬ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ, ಅದಕ್ಕೆ ಬೇಕಾದಂತಹ ಮೇವುಗಳನ್ನ ಹಾಕಿ ಅದರ ಆಹಾರ ಪೂರೈಕೆಯನ್ನು ಮಾಡಿ ಅವನ್ನ ಆ ಒಂದು ಗೋವುಗಳನ್ನು ಸಾಕಿ ಸಲುಹಿ ಹೇಗೆ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸಮಾಜಕ್ಕೆ ಒಂದು ಒಳ್ಳೆಯ ಪಾಸಿಟಿವ್ ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದ್ರ ಮೂಲಕ. ನಿಮಗೆ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ಎಷ್ಟು ಅದ್ಭುತವಾದಂಥ ಜಾಗ, ಯಾವ ರೀತಿಯ ಗೋತಳಿಗಳಿದ್ದಾವೆ, ಆ ಗೋವುಗಳ ಹಸುಗಳ ಹೆಸರೇನು, ಎಲ್ಲದಕ್ಕೂ ಬೇರೆ ಬೇರೆ ಫ್ಯಾಮಿಲಿಯನ್ನು ಮಾಡಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಅವರೇ ಹೇಳ್ತಾ ಹೋಗ್ತಾರೆ, ಇದರ ಸಂಪೂರ್ಣ ವಿವರಣೆಯನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಈ ಜಾಗವನ್ನು ನೀವು ನೋಡ್ತಾ ಆನಂದಿಸಿ ಕಣ್ತುಂಬಿಕೊಳ್ಳಿ ಅಂತ ಹೇಳೋದ್ರ ಮೂಲಕ ಎಲ್ಲರನ್ನು ಸ್ವಾಗತ ಮಾಡ್ತೀನಿ. ನಿಮಗಿಲ್ಲಿ ಕಾಣ್ತಿರುವಂಥದ್ದು ಕಲಾ ಕುಟೀರ ಅಂತ ಬೋರ್ಡು, ಕೆ ಗೊಲ್ಲಹಳ್ಳಿ ಕೆಳಗಡೆ ಹಾಕಿದ್ದಾರೆ. ಕಲಾ ಕುಟೀರ, ಅದ್ಭುತವಾದಂತಹ ಒಂದು ಜಾಗಕ್ಕೆ ನಿಮ್ಮನ್ನು ಸ್ವಾಗತ ಮಾಡ್ತಿದ್ದೇನೆ. ಇಲ್ಲಿ ನೀವಿದ್ದರೆ ಇದು ಬೆಂಗಳೂರಿನ ಸಮೀಪದಲ್ಲಿದೆ ಅಂತ ಅನಿಸೋದೇ ಇಲ್ಲ. ಕಂಪ್ಲೀಟಾಗಿ ಒಂದು ಮಲೆನಾಡು ಪ್ರದೇಶ ಅದ್ರ ಥರ ಕಾಣ್ತಾ ಇದೆ. ಈ ಕ್ಲೈಮೇಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಮತ್ತು ಈ ಮಣ್ಣು, ಈ ನೆಲವನ್ನು ನೋಡಿದ್ರೆ ಗೊತ್ತಾಗುತ್ತೆ, ಈ ಮರಗಿಡಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಸಂಪೂರ್ಣವಾಗಿ ಮಲೆನಾಡ ಒಂದು ಪ್ರದೇಶದ ಥರ ಕಾಣ್ತಾ ಇದೆ. ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಜಾಗವನ್ನು. ಬನ್ನಿ ಮುಂದೆ ನೋಡ್ತಾ ಹೋಗೋಣ ಯಾವ ಯಾವ ರೀತಿಯ ಹಸುಗಳಿದ್ದಾವೆ ಇಲ್ಲಿ ಅಂತ. ವೀಕ್ಷಕರೇ, ಇಲ್ಲಿಂದ ಶುರು ಆಗುತ್ತೆ. ಸರಿಸುಮಾರು 100ಕ್ಕೂ ಹೆಚ್ಚು ಹಸುಗಳನ್ನು ನೀವಿಲ್ಲಿ ಕಾಣ್ಬೋದು. ಎಲ್ಲವೂ ಮಲೆನಾಡು ಗಿಡ್ಡ ಈ ಒಂದು ತಳಿಯ ಹಸುಗಳು, ಮತ್ತು ಚಿಕ್ಕ ಚಿಕ್ಕ ಕರುಗಳು. ಅವುಗಳ ಸಪ್ರೇಟಾದ ಫ್ಯಾಮಿಲಿಯ ಜೊತೆಗೆ ಇಲ್ಲಿ ಅವಕ್ಕೆ ಬೇಕಾದಂತಹ ಆಹಾರವನ್ನು ಕೊಟ್ಟು ಪೋಷಣೆಯನ್ನು ಮಾಡ್ತಿದ್ದಾರೆ. ತಮ್ಮ ಮನೆಯ ಮಕ್ಕಳ ಥರ ಸಾಕ್ತಿದ್ದಾರೆ. ಅವರ ಹೆಸರು ರಾಮಾನುಜ ಅಂತ. ಅವರ ವಿಚಾರಗಳನ್ನು, ಈ ಗೋಶಾಲೆಯ ವಿವರಗಳನ್ನ ಅವರೇ ಕೊಡ್ತಾ ಹೋಗ್ತಾರೆ ಈ ವಿಡಿಯೋದ ಮೂಲಕ. ನೋಡೋಣ ಬನ್ನಿ. ಮತ್ತು ಹಾಗೆ ಮುಖ್ಯವಾಗಿ ಈ ಗೋಶಾಲೆಯ ನಿಯಮ ನಾವು ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಇದರ ಒಳಗಡೆ ಚಪ್ಪಲಿ ಕಾಲಿನಲ್ಲಿ ಪ್ರವೇಶ ಇಲ್ಲ. ಪಾದರಕ್ಷೆಯನ್ನು ಹೊರಗಡೆ ಬಿಟ್ಟು ಹೋಗಬೇಕು. ಅಲ್ಲಿಂದನೇ ನಾವು ಒಂದು ಅದ್ಭುತವನ್ನು ಕಾಣೋದಕ್ಕೆ ಸಾಕ್ಷಿಯಾಗತ್ತೆ. ಚಪ್ಪಲಿಯನ್ನು ಬಿಟ್ಟು ಹೋಗಬೇಕು. ವೀಕ್ಷಕರೇ, ನಾವು ರಾಮಾನುಜ ಅವ್ರ ಜೊತೆ ಇದ್ದೀವಿ. ನಮಗಷ್ಟೇ ಮಾಹಿತಿ ಗೊತ್ತಿರುವಂಥದ್ದು. ಮುಂದಿನ ಎಲ್ಲ ವಿವರಣೆಗಳನ್ನ ಸರ್ ಕೊಡ್ತಾ ಹೋಗ್ತಾರೆ. ಸರ್, ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ಧನ್ಯವಾದ. ನನ್ನ ಹೆಸರು ರಾಮಾನುಜ, ಪೂರ್ಣ ಹೆಸರು ರಾಮಾನುಜ MK. ಆದರೆ ನನ್ನನ್ನು ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಒಂದೊಂದು ಥರ ಕರೀತಾರೆ, ಇರಲಿ. ಸೊ ಇದು ನನ್ನ ಹಲವಾರು ಹವ್ಯಾಸಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ನನ್ನ ತಿಳುವಳಿಕೆ, ನನ್ನ ಅನುಭವದ ಪ್ರಕಾರ ನನಗೇನು ಅನಿಸುತ್ತೆ ಅಂದರೆ, ನಾವು ಯಾರಿಗೆ ಏನೇ ಒಂದು ಹೇಳಬೇಕಾದ್ರೆ ಅದಕ್ಕೆ ಆ ವಿಚಾರದ ಸಂಪೂರ್ಣ ಮಾಹಿತಿ ನಮ್ಮಲ್ಲಿರಬೇಕು. ಆಗ ನಾವು ಅದನ್ನು ಇನ್ನೊಬ್ಬರಿಗೆ ಹೇಳೋ ಸಾಮರ್ಥ್ಯವಾಗಲಿ ಯೋಗ್ಯತೆ ಆಗಲಿ ನಮಗಿದೆ ಅನ್ನೋದು ನನ್ನ ನಂಬಿಕೆ. ಸೊ ಆ ಥರ ನಾನು ಶಾಲಾ ಶಿಕ್ಷಕ, ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಪ್ರೈಮರಿ ಟೀಚರಾಗಿ ವರ್ಕ್ ಮಾಡ್ತೀನಿ. ನನ್ನ ಮಕ್ಕಳಿಗೆ ಹೇಳ್ತಿದ್ದೆ, ನಾವು ದೇಸಿ ಹಸುಗಳನ್ನು ಉಳಿಸ್ಬೇಕು, ನಮ್ಮ ತಳಿಗಳು ಹಾಳಾಗೋಗ್ತಾ ಇದೆ ಅಂತ. ಆವಾಗ ನನಗನ್ಸಿದ್ದು, ನಾನೇ ಉಳಿಸ್ದೆ, ನಾನೇ ಬಳಸದೆ
ಅವ್ರಿಗೆ ಹೇಳೋದು ಸರಿನಾ? ಸೊ ಇಫ್ ಐ ಕಾಂಟ್ ಪ್ರಾಕ್ಟೀಸ್ ಐ ಆಮ್ ಅನ್ಫಿಟ್ ಟು ಪ್ರೀಚ್ ಅಂತ ಅನ್ನಿಸ್ದಾಗ ಒಂದು ಸಣ್ಣದಾಗಿ ನಾನು ಶುರು ಮಾಡಿದ್ದಿದ್ದು ನನ್ನ ಗೋಶಾಲೆ. ಸೊ ನಾನು ಗೋಶಾಲೆ ಶುರು ಮಾಡಬೇಕಂತೇನೋ ನಿರ್ಧಾರ ಮಾಡಿದೆ. ನಮ್ಮ ದೇಸಿ ತಳಿಯನ್ನು ಉಳಿಸ್ಬೇಕು ಅಂತ. ಯಾವ ತಳಿ ಹೆಚ್ಚು ಉಪಯುಕ್ತ ಅಂತ ಯೋಚನೆ ಮಾಡಿದಾಗ ಈಗ ತಾನು ಕರೋನಾ ಮುಗಿದು ಬರೋ ಟೈಮ್ನಲ್ಲಿ ಎಲ್ಲರಿಗೂ ಜಾಸ್ತಿ ಯೋಚನೆ ಇದ್ದಿದ್ದು, ಎಲ್ಲರೂ ಕೃಷಿ ಪ್ರಯತ್ನದಲ್ಲಿ ಇದ್ದರು. ಆದರೆ ಎಷ್ಟೋ ಜನ ಕೃಷಿ ಬಿಡ್ತಾ ಇರೋರು ಕೃಷಿಯಲ್ಲೇ ಬೆಳೆದವರು, ಆದರೆ ಕೃಷಿನ ಅಪ್ಕೊಳ್ತಾ ಇರೋರು, ಕೃಷಿನೇ ಗೊತ್ತಿಲ್ಲದೆ ಇರೋರು, ಅಥವಾ ಯಾವತ್ತೂ ಲ್ಯಾಂಡು ಅಥವಾ ಹಸು ನೋಡ್ದೇನೆ ಇರೋವಂಥವ್ರು, ಆ ಥರ ಜನ ಇದಕ್ಕೆ ಬರ್ತಾ ಇರೋವಾಗ ನಾನೇನು ಯೋಚನೆ ಮಾಡಿದೆ, ಓಕೆ ಅವ್ರಿಗೆ ಯಾವ ಥರದ್ದು ಒಳ್ಳೆಯದು ಅಂತ ಯೋಚನೆ ಮಾಡಿದಾಗ ನನಗನ್ಸಿದ್ದು ಒಂದು ತಳಿ ಹೇಗಿರಬೇಕು ಅಂತಂದರೆ, ಹೊಸದಾಗಿ ಸಾಕೋರಿಗೆ ಹೆದರಿಕೆ ಆಗಬಾರ್ದು, ಪುಟ್ಟದಾಗಿರಬೇಕು, ಮುದ್ದಾಗಿರಬೇಕು, ಅವ್ರಿಗೆ ಹೆಚ್ಚು ಅನುಭವ ಇಲ್ಲದೆ ಇರೋದ್ರಿಂದ ಹೆಚ್ಚು ಆಹಾರವಾಗಲಿ, ಹೆಚ್ಚು ಹಾಲಾಗಲಿ ಅಥವಾ ಹಾಲು ಕರೆಯೋ ಅನುಭವ ಇರೋಲ್ಲ, ಅಥವಾ ಅದಕ್ಕೆ ಏನು ಊಟ ಕೊಡಬೇಕು ಅನ್ನೋ ಅನುಭವ ಇದೆಲ್ಲ ಇದಿರೋದ್ರಿಂದ ಸೊ ಆದಷ್ಟು ಅವ್ರಿಗೆ ಒಂಥರ ಝೀರೋ ಮೇಂಟೆನೆನ್ಸ್ ಅಂತ ಹೇಳ್ತಾರೆ, ಬಟ್ ಅದು ಝೀರೋ ಮೇಂಟೆನೆನ್ಸ್ ಅಲ್ಲ. ಆ ಥರ ಒಂದು ಆದಷ್ಟು ಕಮ್ಮಿ ಕೆಲಸ, ಕಮ್ಮಿ ಊಟ, ಅದರಲ್ಲಿ ಅವ್ರಿಗೆ ಅವಶ್ಯಕತೆಯನ್ನು ಪೂರೈಸ್ತಕ್ಕಂಥ ಒಂದು ಹಸು ಅಂತಂದರೆ ಮಲೆನಾಡು ಗಿಡ್ಡ. ಸೊ ಮಲೆನಾಡು ಗಿಡ್ಡ ಅಂತೇನೋ ಡಿಸೈಡ್ ಆಯಿತು. ಆದರೆ ನನ್ನಲ್ಲಿ ಯಾವ ಸಾಮರ್ಥ್ಯ ಇದೆ ಅದನ್ನು ನಡೆಸೋಕ್ಕೆ, ಉಳಿಸೋಕ್ಕೆ, ಬೆಳೆಸೋಕ್ಕೆ ಅಂದಾಗ ಏನೇನು ಮಾಡಬೇಕು ಅಂತ ತಿಳ್ಕೊಳ್ಳೋಣ ಅಂತ ಹೋದಾಗ ಈ ಒಂದು ಹಸು ಸಾಕೋದು ಬೇರೆ. ನಾನು ಸುಮಾರು ಒಂದು 1990ರಿಂದ 2006ವರೆಗೂ ಹಸು ಸಾಕಿದ್ದೆ. ಆದರೆ ಅದು ಇಟ್ ವಾಸ್ ಮೋರ್ ಲೈಕ್ ಅ ಕಮರ್ಷಿಯಲ್. ಇವಾಗ ಹೇಗೆ ಎಲ್ಲರೂ ಮಾಡ್ತಾಯಿದ್ದಾರೆ ಹಾಗೆ ಹಾಲಿಗೋಸ್ಕರ ಹಸು ಸಾಕೋದು, HF ಜರ್ಸಿ ಸಾಕೋದು, ಹಾಲು ಕರೆಯೋದು, ಆಮೇಲೆ ಹಾಲು ಕೊಡಲಿಲ್ವಾ ಮಾರ್ಬಿಡೋದು, ಅದು ಏನಾಯಿತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದು ಕಟಾವಿಗೆ ಹೋಗ್ತಾ ಇದೆಯಾ, ಇನ್ನು ಯಾರಾದ್ರು ಸಾಕ್ತಾ ಇದ್ದಾರಾ ಅಂತ. ಆದರೆ ಕೊಂಡ್ಕೊಳ್ಳೋವಾಗ ಚೌಕಾಸಿ ಮಾಡೋದು, ಮಾರೋವಾಗ ಹೆಚ್ಚು ಹಣಕ್ಕೆ ಎಕ್ಸ್ಪೆಕ್ಟ್ ಮಾಡೋದು, ಇದೇ ಒಂಥರ ಬಿಸ್ನೆಸ್ ಮೈಂಡ್ನಲ್ಲೇ ಒಂದು ಗೋಮಾತೆಯನ್ನು ನೋಡ್ತಾ ಕಳೆದಿದ್ದ ದಿನಗಳಿತ್ತು. ಆಗ ಯಾಕೋ ಒಂದು ಗಿಲ್ಟ್ ಅಥವಾ ಒಂದು ಮಾನಸಿಕ ತುಮುಲದಲ್ಲಿ ನಿಂತಾಗ, ಇಲ್ಲ ಮಾಡ್ತಾ ಇರೋದು ತಪ್ಪು, ಇದಿಲ್ಲ, ನಾವು ಏನಾದರೂ ಸರಿಯಾಗಿ ಮಾಡಬೇಕು ಅಂತಂದಾಗ ಆಗ ತಲೆಗೆ ಬಂದಿದ್ದ ಯೋಚನೆನೇ ಗೋಶಾಲೆ ಅಂತಂದರೆ ಇವತ್ತಿನ ನಾಟಿ ಹಸು ಡೈರಿ ಅಲ್ಲ. ಗೋಶಾಲೆ ಅಂದರೆ ಗೋವಿಗೆ ಒಂದು ಸ್ಥಳ. ಅದು ಬರೀ ಹಾಲು ಕೊಡದೇ ಇರೋದು ಗಂಡು ಹೆಣ್ಣು ಅನ್ನೋದಲ್ಲ, ಎಲ್ಲದಕ್ಕೂ ಅದೇ ಸ್ಥಳ. ಆ ಥರ ಯೋಚನೆ ಮಾಡಿದಾಗ, ಮತ್ತು ನಮ್ಮಲ್ಲಿ ಹೇಗೆ ಒಂದು ಅಪ್ಪ ಅಮ್ಮ, ನಮ್ಮಲ್ಲಿ ಹೇಗೆ ಒಂದು ಪ್ರೀತಿ ವಿಶ್ವಾಸ, ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ, ಹೇಗೆ ಒಂದು ಸಂಸಾರದಲ್ಲಿ ಹೇಗೆ ಒಬ್ಬೊಬ್ರಿಗೊಂದೊಂದು ಸ್ಥಾನ ಮಾನ ಇದೆ, ಆ ಥರದ್ದನ್ನು ಯೋಚನೆ ಮಾಡಿದಾಗ ಇವುಗಳಿಗಿಲ್ವಾ ಅಂತಂದರೆ ನಾವು ಆ ಥರ ಅವಕಾಶನೇ ಕೊಟ್ಟಿಲ್ಲ. ಸೊ ಅದನ್ನು ನೋಡೋಣ ಪ್ರಯತ್ನ ಅನ್ನೋದ್ರೆ ಆ ಥರ ನಾನು ಮಾಡೋಕ್ಕೆ ಶುರು ಮಾಡಿದಾಗ ಮಲೆನಾಡು ಗಿಡ್ಡದಲ್ಲಿ ತಿಳ್ಕೊಳ್ತಾ ಹೋದಾಗ ಹಲವಾರು ಉಪಪ್ರಭೇದಗಳು, ಅಂದರೆ ಸಬ್ ಸ್ಪೀಶಿ ಅಂತೀವಿ ನಾವು ಇಂಗ್ಲೀಷ್ನಲ್ಲಿ, ಆ ಥರ ನೋಡೋಕ್ಕೆ ಹೋದಾಗ ಮಲೆನಾಡು ಗಿಡ್ಡದಲ್ಲಿ ಈಸ್ ದ ಓನ್ಲಿ ಬ್ರೀಡ್ ಅಂತೀನಿ. ಮಲೆನಾಡು ಗಿಡ್ಡ ಒಂದೇ ತಳಿನಲ್ಲಿ ನಮಗೆ ಹಲವಾರು ಇದಗಳು ಸಿಗುತ್ತೆ, ಅಂದರೆ ವರ್ಣಗಳು. ಬೇರೆ ಯಾವುದೇ ತಳಿನಲ್ಲೂ ಇಷ್ಟು ಬಣ್ಣಗಳಿಲ್ಲ. ಆ ಥರ ಒಂದು ಬಣ್ಣ ಮಲೆನಾಡು ಗಿಡ್ಡದ್ದು ಶ್ವೇತ, ಅಂದರೆ ಬಿಳಿ ಬಣ್ಣ. ಸೊ ಇವಾಗ ಬಿಳಿ ಬಣ್ಣದ್ದು ಅದ್ರದ್ದೊಂದು ಸಂಸಾರ. ಅದಕ್ಕೊಂದು ಹೋರಿ ಇದೆ, ಪಾಂಡುರಂಗ ಅಂತ. ಅವನಿಗೆ ನಮ್ಮ ಗಂಗಾ, ತುಳಸಿ, ಶುಭ್ರ, ಹಂಸ, ಶ್ವೇತಾಂಬರಿ, ಅನಸೂಯ, ಕಾಮಧೇನು ಮತ್ತು ನಮ್ಮ ಸರಸ್ವತಿ, ಹೀಗೆ ಇಷ್ಟು ಜನ ಅವನ ಸಂಸಾರ. ಇದು ಮಕ್ಕಳು ಏನಾಗ್ತಾರೆ ಅಂದರೆ, ಆ ಹುಟ್ಟೋ ಕರುಗಳು ಹಾಲು ಕುಡಿಯೋ ಕರುಗಳಾಗಿದ್ದಾಗ ಇಲ್ಲಿರ್ತಾರೆ ಬಾಲ್ವನದಲ್ಲಿ. ಹಾಲು ಕುಡಿಯೋಕ್ಕೆ ಬೆಳಗ್ಗೆ ಒಂದು 6 ಗಂಟೆಗೆ ಬಿಡ್ತೀವಿ. ಆಮೇಲೆ 1-1:30 ಗಂಟೆ 2 ಗಂಟೆ ಕಾಲ ಅವ್ರ ತಂದೆ ತಾಯಿ ಜೊತೆ ಇದ್ದು, ಆಮೇಲೆ ಅವ್ರ ಸ್ನೇಹಿತರ ಜೊತೆ ಇಲ್ಲಿ ಬರ್ತಾರೆ. ಆಮೇಲೆ ತಿರ್ಗಾ 3 ಗಂಟೆಗೆ ಬಿಡ್ತೀವಿ ಸಂಜೆ. 3ರಿಂದ 1-2 ಅವರ್ ಅಪ್ಪ ಅಮ್ಮನ ಜೊತೆ ಇಟ್ಕೊಂಡು ಆಮೇಲೆ ವಾಪಸ್ ಬರ್ತಾರೆ ಅವ್ರ ಜಾಗಕ್ಕೆ. ಅದೇ ಥರ ನಮ್ಮ ಮಲೆನಾಡು ಗಿಡ್ಡದಲ್ಲಿ ನಾನು ಹೇಳಿದೆ ಅದ್ಭುತವಾದ ವರ್ಣವೈದ್ಯ ಇದೆ. ನೀವು ಸುಮ್ಮನೆ ಒಂದು ಸತಿ ಕರುಗಳನ್ನು ನೋಡಿದ್ರೆ ಅರ್ಥವಾಗುತ್ತೆ. ಇಲ್ಲೇನೆ ನಿಮಗೆ ಒಂದಲ್ಲ, ಕಪ್ಪಲ್ಲ, ಬಿಳಿಯಲ್ಲ, ಕೆಂಪಲ್ಲ, ಎಲ್ಲ ವರ್ಣಗಳು ಇದೆ. ಒಂದೊಂದು ವರ್ಣಕ್ಕೆ ಒಂದೊಂದು ಹೆಸರು ಕೂಡ ಇದೆ. ನೀವು ನೋಡ್ಬೋದು, ಇಲ್ಲಿ ಬಿಳಿ ಜೊತೆ ಬೂದು ಇದೆ, ಅಲ್ಲಿ ಕಪ್ಪು ಮತ್ತು ಬಿಳಿ ಒಂಥರ ಮಿಕ್ಸ್ ಇದೆ, ಅಲ್ಲಿ ಸ್ವರ್ಣವರ್ಣ ಇದೆ, ಇಲ್ಲಿ ಗ್ರೇ ಬ್ಲ್ಯಾಕ್ ಎಲ್ಲ ಮಿಕ್ಸ್ ಇದೆ. ಅವನಿಗೆ ರೆಡಿಶ್ ಟಿಂಟ್ ಇದೆ, ಇಲ್ಲಿ ವೈಟ್ ಜೊತೆ ಬ್ರೌನ್ ಇದೆ. ಇವನು ಫುಲ್ ಗೋಲ್ಡ್ ಒಂಥರ ರೆಡಿಶ್ ಬ್ರೌನ್. ಅವನ ಕಣ್ಣುಗುಡ್ಡೆ ಕೂಡ ಆ ಥರ ಬಣ್ಣ ಇದೆ. ಸೊ ಅವಳದು ಒಂಥರ ಆ ಥರ ಬಣ್ಣ ಇದೆ. ಈ ಒಂದು ಏನಂತೀರ ಬಿಸ್ಕೆಟ್ ಕಲರ್ ಅಥವಾ
ಗೋಲ್ಡನ್ ಬ್ರೌನ್ ಅಂತೀವಿ ಆ ಥರ ಇದೆ, ಫುಲ್ ವೈಟ್ ಇದೆ. ಸೊ ಹೀಗೆ ನೀವು ಕಣ್ಣು ಗುಡ್ಡೆ ಕೂಡ ಆಯಾ ವರ್ಣಕ್ಕೆ ಸರಿಯಾಗಿ ನೀವು ಐಬಾಲ್ ಕೂಡ ನೋಡ್ಬೋದು. ಸೊ ಹಾಗೆ ಒಂದೊಂದ್ರದ್ದು ಒಂದೊಂಥರ ಆ ಒಂದು ಕಲರ್ ವೇರಿಯೇಷನು, ಆ ವರ್ಣವೈವಿಧ್ಯತೆ ಅದ್ಭುತವಾಗಿ ನಮ್ಮ ಮಲೆನಾಡು ಗಿಡದಲ್ಲಿದೆ. ಸೊ ಆದ್ದರಿಂದ ಆ ವರ್ಣವೈವಿಧ್ಯತೆಯನ್ನು ಉಳಿಸಬೇಕು, ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ಬಣ್ಣಗಳ ಆಧಾರದ ಮೇಲೆ ಸಂಸಾರಗಳನ್ನು ಮಾಡಿದೆ. ಸೊ ಇವಾಗ ನೋಡಿದ್ರೆ ಇದು ಶ್ವೇತವರ್ಣದ ಸಂಸಾರ, ಪಾಂಡ್ರಂಗಂದು, ಅದು ಬರೀ ಬಿಳಿ ಹಸುಗಳದು. ಹಾಗೆ ನಾವು ಬಂದರೆ ಈ ಒಂದು ಮಲೆನಾಡು ಗಿಡ್ಡನ ಬೆಳೆಸ್ಬೇಕಾದ್ರೆ ಅಥವಾ ಯಾವುದೇ ತಳಿ ಮಲೆನಾಡು ಗಿಡ್ಡ ಅಂತಲ್ಲ, ವೃಷಭಗಳು ಅಂದರೆ ಬುಲ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಯಾಕಂತಂದರೆ ಅವರಿಂದನೇ ವಂಶ ಬೆಳೆಯೋದು ಅಥವಾ ಉಳಿಯೋದು. ಸೊ ಆದ್ದರಿಂದ ಆ ಗೂಳಿಗಳನ್ನು ಅಥವಾ ಹೋರಿಗಳನ್ನು ಅಥವಾ ವೃಷಭಗಳನ್ನು ನಾವು ಸಪ್ರೇಟಾಗಿ ವೃಷಭವನ ಅಂತಲೇ ಮಾಡಿ ಹಾಲು ಕುಡಿಯೋದು ನಿಲ್ಲಿಸಿರ್ತಕ್ಕಂಥ ಏನು ಹೋರ್ಗರುಗಳಿದೆ ಅಥವಾ ವೃಷಭಗಳಿದೆ ಅದಕ್ಕೆ ನಾವಿಲ್ಲಿ ಇಡ್ತೀವಿ. ಸೊ ಇವುಗಳೆಲ್ಲ ಹಾಲು ಕುಡಿಯೋದು ನಿಲ್ಲಿಸಿರ್ತಕ್ಕಂಥ ಗಂಡು ಕರುಗಳು, ವೃಷಭವನ ಹೋರಿಗಳು ಅಂತ. ಸರ್ ಅಂದರೆ ಪ್ರತಿಯೊಂದರ ಹೆಸರು ಕೂಡ ಹೇಳ್ತಾ ಇದ್ದೀರಿ. ಖಂಡಿತವಲ್ಲ, ಹೌದು. ತಳಿ ಅಭಿವೃದ್ಧಿ ಅಂತ ಮಾಡಬೇಕಾದ್ರೆ ನೀವು ಅದಕ್ಕೆ ಏನಾದರೂ ಒಂದು ಐಡಿ ಕೊಡಲೇಬೇಕು, ಒಂದು ಗುರುತಿರಲೇಬೇಕು. ಇವಾಗ ನಾವು ಒಂದು ಹೆಸರು ಇಟ್ಕೊಳ್ತೀವಿ, ಹೆಸರಲ್ಲದೆ ಇವಾಗ ಒಂದೇ ಹೆಸರಿನವ್ರು ಹೆಚ್ಚು ಜನ ಇದ್ದಾರೆ ಅಂದಾಗ ಅದಕ್ಕೊಂದು ಸರ್ನೇಮ್ ಇಟ್ಕೊಳ್ತೀವಿ, ಇನ್ಶಿಲ್ ಇಟ್ಕೊಳ್ತೀವಿ. ಅದಾದಮೇಲೆ ನೀವು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಓಡಾಡ್ಬೇಕಾದ್ರೆ ನಿಮ್ಮ ಪ್ಯಾನ್ ಕಾರ್ಡ್ನಲ್ಲಾಗಲಿ ಇದರಲ್ಲಾಗಲಿ ಇನ್ಶಿಲ್ಲೂ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಯಾಕಂದರೆ ಆದಿತ್ಯ ಅನ್ನೋದು ಒಂದು ಹೆಸರಿದ್ರೆ ಆದಿತ್ಯ ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಆದಿತ್ಯ ಇದ್ದಾರೆ. ಸೊ ಇವಾಗ ಆದಿತ್ಯ ಯಾವ ಆದಿತ್ಯ? ಓಕೆ ಸರಿ, ಶೇಖರ್ ಅವ್ರ ಮಗ ಆದಿತ್ಯ. ಸರಿ, ಶೇಖರ್ನವ್ರ ಮಗ ಆದಿತ್ಯನೂ ಒಂದು 100 ಜನ ಇದ್ದರೆ ಅವಾಗ ಏನು ಮಾಡ್ತೀರಿ? ಅವಾಗ ನಿಮ್ಮ ಊರ ಹೆಸರು ಸೇರಿಸ್ಕೊಳ್ತೀರಿ, ಅಥವಾ ನಿಮ್ಮ ಫ್ಯಾಮಿಲಿ ಹೆಸರು ಆದಿತ್ಯ ಶೇಖರ್ ಪಾಟೀಲ್ ಅಂತನೋ, ಆದಿತ್ಯ ಶೇಖರ್ ಶರ್ಮಾ ಅಂತನೋ ಏನೋ ಒಂದು ನಿಮ್ಮ ಸರ್ನೇಮ್ ಸೇರಿಸ್ಕೊಳ್ತೀವಿ. ಆಮೇಲೆ ತಿರ್ಗಿ ಅದ್ರ ಜೊತೆ ನಿಮ್ಮ ದೇಶದ ಸೇರಿಸ್ಕೊತೀರಿ ಅಥವಾ ಊರ ಹೆಸರು ಸೇರಿಸ್ಕೊತೀರಿ. ಹೀಗೆ ನಿಮ್ಮ ಒಂದು ಇಂಡಿವಿಜುವಲ್ ಕರೆಕ್ಟಾಗಿ ಒಂದು ಪಿನ್ ಪಾಯಿಂಟಾಗಿ ನಿಮ್ಮನ್ನು ಐಡೆಂಟಿಫೈ ಮಾಡಬೇಕಾದ್ರೆ ನಿಮ್ಮ ಐಡೆಂಟಿಫಿಕೇಷನ್ ಎಕ್ಸ್ಪ್ಯಾನ್ಷನ್ನೇ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ನಮ್ಮ ಲೆವೆಲ್ನಲ್ಲಿ ಮಾಡ್ಕೊಳ್ಳೋಕ್ಕೆ ನಾವು ಹೆಸರು ಇಟ್ಕೊಂಡಿದ್ದೀವಿ. ಆಮೇಲೆ ಸರ್ಕಾರಿ ಲೆವೆಲ್ನಲ್ಲಿ ಅವರ ಇಯರ್ ಟ್ಯಾಗ್ ಹಾಕಿ ಅದಕ್ಕೊಂದು ನಂಬರ್ ಕೊಟ್ಟು ಎಲ್ಲ ಮಾಡಬೇಕಾಗುತ್ತೆ. ಮುಂದಕ್ಕೆ ನಂಬರ್ ಜಾಸ್ತಿ ಇಟ್ಕೊಂಡಂಗೆ ಅದನ್ನು ಆ ಲೆವೆಲ್ಗೂ ಹೋಗಬೇಕಾಗುತ್ತೆ. ಬಟ್ ನಮ್ಮ ಲೆವೆಲ್ನಲ್ಲಿ ನಾವು ಸಡನ್ನಾಗಿ ಯಾರ ಮಗ, ಎಷ್ಟನೇ ಮಗ, ಏನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಹೆಸರಿದೆ. ಸೊ ಇವಾಗ ಇದು ವೃಷಭವನ. ಇವಾಗ ಇದರಲ್ಲೇ ನೀವು ಏನು ಪಾಂಡ್ರಂಗ ನೋಡಿದ್ರಿ, ಪಾಂಡ್ರಂಗ ಅಂತಾರೆ, ಇವನು ಅನಂತ. ಅನಂತ ಸುವರ್ಣ, ಕಾವೇರಿ, ಸ್ವರ್ಣ. ಅನಂತ ಅವ್ರ ಫ್ಯಾಮಿಲಿ, ಇದು ಅನಂತನ ಫ್ಯಾಮಿಲಿ. ಸೊ ಇವಾಗ ಇನ್ ಜನರಲ್ ಇವಾಗ ಏನಾಗ್ತಾರೆ, ಸಡನ್ ಆಗಿ ಗಂಡು ಕರುಗಳಾದರೆ ಎಲ್ಲರೂ ಇಲ್ಲಿ ಹೋಗ್ತಾರೆ, ಹೆಣ್ಣು ಕರುಗಳಾದರೆ ಅವ್ರ ಫ್ಯಾಮಿಲಿಗಳಿಗೆ ಸೇರ್ಕೊಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಅನಂತಂಗೆ ಅಳಿಯ ನಮ್ಮ ಬಲರಾಮ. ಬಲರಾಮ 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 ಏ ಬಲರಾಮ ಬಾಯಿಲೆ, ಬ್ಯುಸಿ ಇದ್ದಾನೆ ಊಟ ಮಾಡೋದ್ರಲ್ಲಿ. ಬಹಳ ವಿಶಿಷ್ಟವಾಗಿದೆ ಸರ್. ಅಂದ್ರೆ ನಮ್ಮ ಶಾಂತಲಾ ಬಂದ್ಲು ಹೇಳಿ, ನಮ್ಮ ಶಾಂತಲಾ. ಪ್ರತಿ ಒಂದು ಹಸುವಿನ ಹೆಸರು ಒಟ್ಟಾರೆಯಾಗಿ ಎಷ್ಟು ಹಸುಗಳಿದೆ? 100 ಇದೆ. 100. ಹಾ, 100 ಹೆಸರು ಗೊತ್ತಿದೆ ನನಗೆ. ಶಾಂತಲಾ ಬಂದು ನಮ್ಮ ಸುವರ್ಣ ಮಗಳು. ಅಲ್ಲಿ ನೋಡ್ತಾ ಇದ್ದೀರಲ್ಲ ಡಬಲ್ ಕಲರ್, ಅವಳ ಮಗಳು ಇವಳು. ಅವಳ 2ನೇ ಮಗಳು, ಸಾರಿ 3ನೇ ಮಗಳು, ಮೂರನೇ ಮಗಳು. 2ನೇ ಒಂದು ಜನಕ, ಮೊದಲನೇ ಅವಳು ಸಿಂಧೂರಿ, ಅಲ್ಲಿದ್ದಾಳೆ ಇವರ ಅಕ್ಕ. ಇವಳು 3ನೇ ಅವಳು ಶಾಂತಲಾ. ಸರ್ ಹಾಗೆ ಎಷ್ಟು ವರ್ಷಗಳಿಂದ ಸಾಕ್ತಾ ಇದ್ದೀರಿ? ಇದು 9ನೇ ವರ್ಷ. 9ನೇ ವರ್ಷ, 9th year. ಹಾಂ. ಮೊದಲಿಗೆ ಎಷ್ಟು ಸಂಖ್ಯೆಯಿಂದ ಶುರು ಮಾಡಿದ್ರಿ? ಮೊದಲಿಗೆ 2 ಹಸು, ಅದ್ರ ಜೊತೆ 2 ಕರು ಬಂದಿದ್ದು. ಆಮೇಲೆ ಹಾಗೆ ನಾವು ಸಾಕೋದು ನೋಡಿ ನಮಗೂ ಆಸೆ, ಒಂಥರ ಶುರುವಿನಲ್ಲಿ ಹುರುಪು ಜಾಸ್ತಿ ಇರುತ್ತೆ, ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ವಿ. ಆಮೇಲೆ ಒಂದು 10-15 ಅಷ್ಟೊತ್ತಿಗೆ ನಾವು ಸಾಕೋದನ್ನು ನೋಡಿ ಕೊಡೋಕ್ಕೂ ಜನ ಮುಂದೆ ಬಂದರು. ಆಮೇಲಿಂದ ಹಾಗೆ ಜಾಸ್ತಿ ಆಗ್ತಾ ಕೆಲವು ರೆಸ್ಕ್ಯೂಸ್ ಮಾಡಿಕೊಂಡು, ಇದು ನಮ್ಮ ಕೃಷ್ಣ ಕಪಿಲ ಸಂಸಾರ. ಅಂದರೆ ಮಲೆನಾಡು ಗಿಡದಲ್ಲಿ ಕಪ್ಪು ಹಸುಗಳು. ಅಲ್ಲಿ ಅವಳು ಪಕ್ಕ ಇರೋದು ಲಕ್ಷ್ಮಿ, ಸತ್ಯಭಾಮ, ಇವಳು ನಮ್ಮ ಜಾನಕಿ ಪಕ್ಕ ಇರೋದು ನರ್ಮದಾ, ಹಣೆ ಮೇಲೆ ಬಿಳಿ ಮಚ್ಚಿ ಇರೋದು ರಾಧಾ ಪಕ್ಕ ಇರೋದು ಚಂದ್ರಿಕಾ,
ಇವಳು ಗರ್ಭಧಾನಕ್ಕೋಸ್ಕರ ಹೊರಗಡೆಯಿಂದ ಬಂದಿದ್ದಾಳೆ, ನಮ್ಮ ಹಸು ಅಲ್ಲ, ಗೌರಿ. ಮತ್ತು ಇಲ್ಲಿ ನಮ್ಮ ಸುರಭಿ, ಇವಳು ಚಂದ್ರಕಲಾ, ಸುರಭಿ. ಹೇಗೆ ನೀವು ಗುರುತನ್ನ ನೀವು ಸರಿಯಾಗಿ ನೋಡಿದ್ರೆ ಇಲ್ಲ, ಇವಾಗ ನೋಡಿ, ಇವಳು ಕೊಂಬು ಚಿಕ್ಕದಾಗಿದ್ದು ಮುಂಭಾಗಕ್ಕೆ ಬಗ್ಗಿದೆ, ಅವಳದು ಸ್ವಲ್ಪ ನೆಟ್ಟಗಿದೆ, ಮತ್ತು ಕಿವಿಲೊಂದು ಗೀಟಿದೆ. ಅವಳು ಕುಳ್ಳಗಿದ್ದಾಳೆ, ಅವಳಿಗೆ ಕೊಂಬು ಬಂದಿಲ್ಲ. ಅವಳು ಕೊಂಬು ಎದುರು ಬದ್ರ ದಿಕ್ಕಿನಲ್ಲಿ ಹೋಗಿದೆ, ಸ್ವಲ್ಪ ಫ್ಲ್ಯಾಟ್ ಇದೆ. ಅವಳದು ದಪ್ಪನಾಗಿದೆ ಕೊಂಬು. ಅವಳದು ಫುಲ್ ಬ್ಲ್ಯಾಕ್ ಇದೆ, ಎಲ್ಲೂ ಒಂದು ಚೂರು ಯಾವುದೇ ಒಂದು ಸ್ಪಾಟ್ ಕೂಡ ಒಂದು ಚೂರು ಏನು ಬೇರೆ ಕಲರ್ ಇಲ್ಲ. ಮತ್ತು ಅವಳು ಪರ್ಸ್ನಾಲಿಟಿ ಶಿ ಈಸ್ ಮೋರ್ ಸ್ಲಿಮ್. ಮತ್ತು ಅವಳಿಗೆ ಒಂದು ಕೊಂಬು ಚಿಕ್ಕದಾಗಿದೆ, ಒಂದು ಕೊಂಬು ದೊಡ್ಡದಾಗಿದೆ. ಇವಳು ಮೂತಿ ಸ್ವಲ್ಪ ಗಿಡ್ಡದಾಗಿದೆ. ಸೊ ಹೀಗೆ ನೀವು ನೋಡ್ತಾ ಇದ್ರೆ ನಿಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ಸೊ ಆಮೇಲೆ ಹೇಗೆ ಅನಂತಂಗೆ ಅಳಿಯ ಬಲರಾಮನೋ, ನಮ್ಮ ಶ್ರೀನಿವಾಸಂಗೆ ಅಂದರೆ ಕೃಷ್ಣ ಇದ್ದ ಆ ಜಾಗದಲ್ಲಿ, ಕೃಷ್ಣಂಗೆ ಅಳಿಯ ಪಾರ್ಥಸಾರಥಿ ಇಲ್ಲಿ. ಇದು ಪ್ರಭೇದದಲ್ಲಿ ಬೇರೆನಾ? ಎಲ್ಲ ಉಪಪ್ರಭೇದಗಳೇ, ಎಲ್ಲ ಮಲೆನಾಡು ಗಿಡ್ಡವೇ. ಮಲೆನಾಡು ಗಿಡ್ಡನಲ್ಲಿ ಸಣ್ಣ ಪುಟ್ಟ ವರ್ಣ ವ್ಯತ್ಯಾಸಗಳು, ಒಂದೊಂದು ವರ್ಣಕ್ಕೆ ಒಂದೊಂದು ಹೆಸರು. ಸೊ ಇವಾಗ ಕೃಷ್ಣನೆಲ್ಲ ಮಕ್ಕಳಿಗೂ ತಿರ್ಗಾ ಅದರಲ್ಲಿ ಇನ್ಬ್ರೀಡ್ ಆಗಬಾರ್ದು, ವರ್ಣಸಂಕರ ಆಗಬಾರ್ದು. ಆದ್ರಿಂದ ಅದಕ್ಕೆ ಬೇರೆ ಬ್ಲಡ್ ಲೈನ್ ಕನೆಕ್ಷನ್ ಇಲ್ಲದೆ ಇರೋ ಬುಲ್ ಅವನು ಪಾರ್ಥಸಾರಥಿ ಅಂತ ಅವನ ಹೆಸರು. ಅವನು ಈ ಮನೆ ಯಜಮಾನ. ಸೊ ಈಗ ಇನ್ನು ಒಂದು ಸಂಸಾರ ಮಾಡ್ಬೇಕು. ಅವಾಗ ಅಲ್ಲಿದ್ದಾನೆ ಆಲ್ರೆಡಿ, ಬಟ್ ಅವನಿಗೆ ಸಂಸಾರ ಮಾಡಕ್ಕೆ ನಂತರ ಫಂಡ್ಸ್ ಇಲ್ಲ, ಆದ್ರಿಂದ